ಬಿಲ್ಡಿಂಗ್ ಅನ್ನ ಕಟ್ಸ್ಕೊಟ್ಟಿದ್ದಾರೆ. ಚಪ್ಪಾಳೆ ಹೊಡೆಯಿರಿ ಸಾರಿಗೆ. 49 ಲಕ್ಷ ಒಂದ್ಸಲ 2,000 ನೆನ್ಪಿಟ್ಕೊಳ್ಳಿ. ಆಮೇಲೆ ಕೆಲವು ಶಾಲೆಗಳಿಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ ಮಕ್ಕಳು ಚೆನ್ನಾಗಿದೆ ಅಂತ. ಕೆಲವು ಶಾಲೆ ಮಕ್ಕಳಿಗೆ ಟೂರ್ ಇವರೇ ಬರ್ತಾರೆ ಶಾಲೆ, ಇವರೇ ಊಟ ವಸತಿಗಳನ್ನು ಕೊಡಿಸೋದಲ್ಲಿ ಮಕ್ಕಳ ಕಂಡ್ರೆ ಬಹಳ ಪ್ರೀತಿ. ನಮ್ಮ ಸಾರು ಈ ಸಾರಿ ನಮ್ಮ ಅಡಿಗೆಯವರ ಮೇಲೆ ಒಂದು ಆಶೀರ್ವಾದ ಮಾಡಿ ಪ್ರೀತಿ ತೋರಿಸಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ನೆನಪು ಕೇಳಿ. ಆಮೇಲೆ ಊಟ ಆದ್ಮೇಲೆ ಬನ್ನಿ, ಅವ್ರು ಏನ್ ತಗೊಂಡ್ಬಂದಾದ್ರು ನಿಮ್ಗೆ ಕೊಡಕ್ಕ ಅಂತಂದ್ರೆ ನೀವು ಹೇಳ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಹಂಗಾಗಿ ನೀವು ಮನೆಗೆ ಯಾರು ಹೋಗ್ಬೇಕು ಅಂತ ಹೇಳ್ತಾರೆ. ಮನೆಗೆ ಹೋಗ್ಬಿಟ್ಮೇಲೆ ಅದೇನು ಕೊಡ್ಬೇಕಂದ್ರೆ ಅದೇನೋ ಕೊಟ್ಟಲ್ಲ ಅಂತಂದ್ರೆ ನಾನು ಇರ್ಬೇಕಾಗಿದ್ದೆ. ಆಮೇಲೆ ಅಣ್ಣವ್ರಿಗೆ ಹೇಳಿದ್ದೀನಿ ಈ ವರ್ಷ ಅಲ್ಲ, ಅಥವಾ ಯಾವತ್ತೂ ಅವರು ಮನಸ್ಸು ಹೇಳ್ತೋ ಏನೋ ಗೊತ್ತಿಲ್ಲ, ಒಂದು ಟೂರಿನ ವ್ಯವಸ್ಥೆ ಮಾಡಿಕೊಟ್ಟು ಒಂದೇ ಒಂದು ಬಸ್ ಒಬ್ಬೊಂದು ವರ್ಷಕ್ಕೆ ನಮ್ಮ ಅಡಿಗೆವನ್ನೆಲ್ಲ ಕರ್ಕೊಂಡು ಬಿಟ್ಟು ಒಂದು ಆಯ್ಕೆ ಮಾಡಿ ಯಾವ ಚೆನ್ನಾಗಿ ಮಾಡ್ತಾವ್ರಿ, ಯಾರು ಸರ್ವಿಸ್ ಆಗಿದೆ ಅಂತವ್ರನ್ನ ಮಾತ್ರ ಒಂದು ಟೂರು ಬಸ್ಸು ಕರ್ಕೊಂಡೋಗಿ ಅದು ಕೆಲಸ ಮಾಡ್ಬಿಡ್ತೀವಿ. ಅಣ್ಣರ ಆಶೀರ್ವಾದ ಇದೆ. ಗೊತ್ತಾಯ್ತಾ? ಹಂಗಾಗಿ ನನಗಂತೂ ಬಹಳ ಖುಷಿ ಆಗ್ತದೆ. ಅಣ್ಣವ್ರ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಇನ್ಮೇಲೆ ನಾವು ಅವರು ಇರೋ ತನಕ ನೀವು ಇಟ್ಟಿರಿ. ನೆನಪಿಟ್ಕೊಳ್ಳಿ, ಇದು ಪ್ರಶಸ್ತಿಯಿಂದ. ಹಂಗಾಗಿ ಹೆಡ್ ಮಾಸ್ಟರ್ಗಳು ನೀವು ಬಿಟ್ಬಿಡಮ್ಮ, ಕೆಲಸ ಬಿಟ್ಬಿಡಮ್ಮ, ನಿಮ್ಮಿಂದ ಬಿಟ್ಬಿಡಮ್ಮ ಅಂತ